ये जो लेक्चर है आज जो हुआ है बहुत ज़बरदस्त, बहुत धार्मिक हुआ है। इतनी बढ़िया हमेशा होना चाहिए। इंसान के लिए ये चीज़ बहुत ज़रूरत है। इंसानियत क्या चीज़ है वो सिखाया है इन्होंने। यही चीज़ आगे भी इस दिन से होने चाहिए, तभी जा कर के ये हमेशा जो अपना एक इंसान दूसरे इंसान से प्यार मोहब्बत से रहने का एक तरीका क्या है इन्होंने सिखाया। इससे मैं बहुत खुश हूँ। ಪ್ರೋಗ್ರಾಮ್ ಅಂದರೆ ನಮ್ಮ ಪ್ರವಾದಿ ಮೊಹಮ್ಮದ್ ಅವರ ಬಗ್ಗೆ ಮಾತನಾಡಿದಂಥ ಸ್ವಾಮೀಜಿಯವರಾಗಲಿ, ಆಮೇಲೆ ಮೊಹಮ್ಮದ್ ಬಿನಿ ಅವರಾಗಲಿ, ನಮ್ಮ ಡಾಕ್ಟರಾಗಲಿ, ಇವರೆಲ್ಲ ತುಂಬ ಚೆನ್ನಾಗಿ ಧರ್ಮದ ಬಗ್ಗೆ ನಮಗೆ ತಿಳಿಸಿದ್ದು ಒಳ್ಳೆಯದಾಯಿತು. ಆಮೇಲೆ ಡ್ರಗ್ಸ್ ಬಗ್ಗೆ ಆಗಲಿ, ಆಮೇಲೆ ಗಾಂಜಾದ ಬಗ್ಗೆ ಆಗಲಿ, ಇದರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ನಾವು ಅಂದ್ಕೊಂಡಿದ್ದೀವಿ. ನಮ್ಮ ಮಕ್ಕಳಿಗೆ ನಾವು ಹೇಗೆ ನಾವು ನಡೆಸಬೇಕು, ಅವ್ರಿಗೆ ಹೇಗೆ ಪಾಲನೆ ಮಾಡಬೇಕು ಅದೆಲ್ಲ ತಿಳುವಳಿಕೆ ನಮಗೆ ಬಂದಿದೆ. ಅದಕ್ಕೆ ನಮಗೆ ತುಂಬ ಸಂತೋಷ ಆಯಿತು. ಇಂಥವು ಇನ್ನೂ ಆಗಬೇಕಂತ ನಾವು ಮುಂಚೆ ಆಗಬೇಕಂತ ನಾವು ಪ್ರಾರ್ಥಿಸ್ತೀವಿ. ಪ್ರಿನ್ಸಿಪಾಲ್ ಆಫ್ B.Ed ಕಾಲೇಜ್, ಸನಾ B.Ed ಕಾಲೇಜ್, ಡಾಕ್ಟರ್ R.S. ಪಡಿಗೆ. ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಸರ್ ಇದೆ. ಸೊ ಎಲ್ಲ ಧರ್ಮಗಳ ಸಾರ ಒಂದೇ ಎಂಬುದನ್ನು ಎಲ್ಲರೂ ಒಂದೇ ಸಮಾನತೆ ದೃಷ್ಟಿಯಿಂದ ನೋಡಬೇಕು ಅನ್ನೋ ಒಂದು ಒಳ್ಳೆಯ ಸಾರವನ್ನು ಕೊಟ್ಟಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಸರ್ ಇದೆ. ಯಾಕಂದರೆ ಯಾರು ಹೆಚ್ಚಿಲ್ಲ, ಯಾರು ಕಡಿಮೆ ಇಲ್ಲ, ಎಲ್ಲ ಧರ್ಮ ಒಂದೇ. ಹ್ಯುಮ್ಯಾನಿಟಿ ಒಳಗೆ ಎಲ್ಲರೂ ಬಾಳ್ರಿ, ಒಂದು ಹ್ಯುಮ್ಯಾನಿಟಿ ಮೇನ್ ಮುಖ್ಯ ಇರ್ತಕ್ಕಂಥದ್ದು. ಆ ಹ್ಯುಮ್ಯಾನಿಟಿಯನ್ನು ಈ ಸಭೆಯಿಂದ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಚೆನ್ನಾಗಿತ್ತು, ಚೆನ್ನಾಗಿ ಸ್ಪೀಚ್ ಮಾಡಿದ್ರು, ಚೆನ್ನಾಗಿ ಮೊಹಮ್ಮದ್ ಪೈಗರ್ ಬಗ್ಗೆ ಅಷ್ಟು ನಮಗೆ ತಿಳುವಳಿಕೆ ಇದ್ದಿದ್ದಿಲ್ಲ. ಅವ್ರ ಬಗ್ಗೆ ತಿಳ್ಕೊಂಡು ನಮ್ಗೆ ಭಾಳ ಖುಷಿ ಆಯಿತು. ಚೆನ್ನಾಗಾಯಿತು ಪ್ರೋಗ್ರಾಮ್. ಥ್ಯಾಂಕ್ ಯು. ಅದರ ಜೊತೆಗೆ ಎಲ್ಲ ಧರ್ಮಗಳು ಕೂಡ ಸಾರಿರ್ತಕ್ಕಂಥ ಒಂದು ಸಂದೇಶ ಏನಂತಂದರೆ, ಮಾನವೀಯ ಮೌಲ್ಯಗಳನ್ನು ಯಾರು ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಮಾನವೀಯ ಮೌಲ್ಯಗಳನ್ನು ಬಿಟ್ಟರೆ ಈ ಸಮಾಜ ಕೆಟ್ಟು ಹೋಗ್ತದೆ ಅಂತಕ್ಕಂಥ ಒಂದು ಆ ಸಂದೇಶವನ್ನು ಸಾರಿರ್ತಕ್ಕಂಥ ನನ್ನೆಲ್ಲ ಸಮಾಜದ ಮುಖಂಡರಿಗೆ ನಾನು ಅತ್ಯಂತ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಕೆ ಬಯಸ್ತೀನಿ. ಎಲ್ಲ ಆತ್ರಿ, ಭಾಳ ಒಳ್ಳೆಯ ಮಾತ್ರಿ, ಭಾಳ ಚಂದ ಹೇಳಿದ್ರಿ. ಜನರಿಗೆ ಭಾಳ ಅನುಕೂಲ ಆತ್ರಿ. ಇದು ಎಲ್ಲ ಒಕ್ಕಟ್ಟಾಗಿ ಕೂಡುವಂಥ ಭಾಷೆ ಆತ್ರಿ. ಒಳ್ಳೆ ಬೀಚ್ ಆಯ್ತು. ಪ್ರೋಗ್ರಾಮ್ ಹೇಗಾಯ್ತು ಸರ್? ಇದು ಒಂದು ಅಪರೂಪವಾದಂಥ ಕಾರ್ಯಕ್ರಮ. ಇವತ್ತಿನ ದಿನಮಾನದಲ್ಲಿ ಇಂಥ ಕಾರ್ಯಕ್ರಮಗಳು ಬಹಳ ಅವಶ್ಯಕ ಅಂತ ನಾನು ಭಾವಿಸ್ತೀನಿ. ಮಾನವೀಯತೆ ದೃಷ್ಟಿಯಿಂದ ನಾವು ಮೊದಲು ಏನು ಸ್ಪೀಕರ್ ಮಾತಾಡಿದರು, ಗುರುಗಳು ಮಾತಾಡಿದಾರಲ್ಲ, ನಾವು ಒಳ್ಳೆಯ ಪ್ರಜೆ ಆಗೋದು ಭಾಳ ಮುಖ್ಯ. ಅದೊಂದು ಎಲ್ಲರೂ ಮಾತಾಡದೆ ಹೋಗಿ ಒಂದು 4 ಮಾತು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು, ಎಲ್ಲರೂ ನೆಮ್ಮದಿಯಿಂದ ಇರ್ತೀವಿ ನಾವು. ಇದಕ್ಕಿಂತ ಹೆಚ್ಚಿಗೆ ನಾನು ಹೇಳೋದೇನು ಅರ್ಥ ಇಲ್ಲ ಅಂತ ನಾನು ಭಾವನೆ. ಸರ್ ನೋಡಿ, ಇದು ಪ್ರೋಗ್ರಾಮ್ ನೋಡಿ, ನಮ್ಮ ಪ್ರವಾದಿ ಮೊಹಮ್ಮದರ ಬಗ್ಗೆ, ನಮ್ಮ ಹಿಂದೂ ಮುಸ್ಲಿಂ ಬಗ್ಗೆ ಒಂದು ಒಟ್ಟಾಗಿ ಬಾಳಲಿಕ್ಕೆ, ಒಂದು ಸ್ತ್ರೀಯರಿಗೆ ಒಳ್ಳೆಯ ಒಂದು ಸ್ಥಾನಮಾನ ಕೊಡಲಿಕ್ಕೆ ನಮ್ಮ ಇವತ್ತು ಇವರು ಎಷ್ಟದು ಮೊಹಮ್ಮದ್ ಕುನ್ನಿ ಅವರು ಬಂದು ನಮ್ಮೆಲ್ಲ ಹಿಂದೂ ಮುಸ್ಲಿಂ ಒಟ್ಟಾಗಿರಲಿಕ್ಕೆ ಒಂದು ಪ್ರಯೋಜನ ಹೇಳ್ಯಾರೆ. ಅವ್ರು ತುಂಬ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ಇಂಥ ಪ್ರಯೋಜನ ಎಲ್ಲ ಕಡೆ ನಡಿಬೇಕು. ಇದು ನಡೆದರೆ ಇದು ಯಾವುದೇ ಕೋಮಗಲಭೆ ಆಗಲಿ, ಇದು ನಮ್ಮ ಪೊಲಿಟಿಕ್ಸ್ನಲ್ಲಿ ಬರುವ ಅವರು ಓಟ್ಗೋಸ್ಕರ ಮಾಡುವ ಕುತಂತ್ರಗಳು ನಡೆದಿಲ್ಲ ಅಂತ ನನ್ನ ಆಶೆ. ಇವತ್ತಿಂದ ವೆರಿ ಫೈನ್, ಭಾಳ ನಮಗೆ ವಿಚಾರಗಳನ್ನು ಕೊಟ್ಟಿದ್ದೀವಿ. ಭಾವೈಕ್ಯತೆಯ ಕಾರ್ಯಕ್ರಮ ಭಾಳ ಖುಷಿ ಅನ್ನಿಸ್ತು. ಸಮಾಜಕ್ಕೆ ಏನು ಬೇಕಾಗೈತಿ ಅದು ಸಿಕ್ತಲ್ಲ, ಒಳ್ಳೇದು ಅನ್ನಿಸ್ತು. ಇನ್ಶಾಲ್ಲ ಎಲ್ಲರಿಗೂ ಒಳ್ಳೇದು. ಆಯ್ತು. ಚಲೋ ಅನ್ನಿಸ್ತು. ಏನೇನು ತಿಳುವಳಿಕೆ ಬಂತು? ಏನು ತಿಳುವಳಿಕೆ ಬಂತು? ಇದು ನಮ್ಮ ಇದ್ರ ಬಗ್ಗೆ, ಮೊಹಮ್ಮದ್ ಪೈಗಂಬರ ಬಗ್ಗೆ ನಮಗೆ ಭಾಳ ತಿಳುವಳಿಕೆ ಬಂತಿದೆ. ಹುಬ್ಬಳ್ಳಿ ಜಮಾತೆ ಇಸ್ಲಾಮಿ ಹಿಂದ್ ಸಂಘಟನೆ ವತಿಯಿಂದ ಇವತ್ತು ಪ್ರವಾದಿ ಮೊಹಮ್ಮದರ ಬಗ್ಗೆ ಒಂದು ವಿಚಾರಗೋಷ್ಠಿಯನ್ನು ಏರ್ಪಡಿಸಿದ್ರು. ಈ ಒಂದು ವಿಚಾರಗೋಷ್ಠಿಯಲ್ಲಿ ನಮ್ಮ ಈ ನಗರದ ಖ್ಯಾತ
ವಿಚಾರವಾದಿಗಳು ಮತ್ತು ವಕೀಲರು ಸ್ವಾಮೀಜಿಗಳು ಆಗಮಿಸಿದ್ದರು. ಈ ಒಂದು ವಿಚಾರಗೋಷ್ಠಿ ಒಂದು ಪ್ರಸ್ತುತ ಈ ಒಂದು ಜಗತ್ತಿನಲ್ಲಿ ಏನು ನಡೀತಾ ಇದೆ ಇವತ್ತು ಮನುಷ್ಯರ ನಡುವೆ ಇದು ಯುದ್ಧ, ಕೋಮು ದ್ವೇಷ, ಕೋಮು ಗಲಭೆ, ಜಾತಿ ಗಲಭೆ ಇವೆಲ್ಲ ಇಂಥವ ನಡೀತಿರುತ್ತಾಗ ಪರಿಸ್ಥಿತಿ ಒಳಗೆ ಇಂಥ ವಿಚಾರಗೋಷ್ಠಿಗಳಿಂದ ನಾವು ಜನರನ್ನು ಒಂದುಗೂಡಿಸಿ ಜನರಿಗಾಗಿ ಜನರು ಬದುಕುವಂತೆ ಮಾಡುವಂಥ ಒಂದು ಸಂದೇಶವನ್ನು ಇವತ್ತಿನ ಈ ನಮ್ಮ ವಿಚಾರಗೋಷ್ಠಿಯಲ್ಲಿ ವ್ಯಕ್ತವಾಯಿತು. ನಾವು ಮೊದಲು ಏನಾದರಾಗಲಿ ಮೊದಲು ಮನುಷ್ಯರಾಗಬೇಕನ್ನುವಂಥ ಒಂದು ಸಂದೇಶವನ್ನು ಮತ್ತು ಒಂದು ಉದ್ದೇಶವನ್ನು ನಾವು ಇಟ್ಟುಕೊಂಡು ಜೀವನ ಮಾಡಿದರೆ ಪ್ರತಿಯೊಬ್ಬರು ನಮ್ಮ ಇದನ್ನು ಅರಿತುಕೊಂಡು ನಾವು ಜೀವನ ಮಾಡಿದರೆ ಯಾವುದೇ ಒಂದು ಇದಕ್ಕೆ ಏನು ಅಥವಾ ಕಲಿವೆ ಆಗಲಿ ಅಥವಾ ಏನೋ ಒಂದು ಗೊಂದಲಕ್ಕೆ ಉಂಟಾಗುವಂಥ ಅವಶ್ಯಕತೆ ಇರುವುದಿಲ್ಲ ಅಂತ ಒಂದು ಸಂದೇಶವನ್ನು ಇವತ್ತಿನ ಈ ಒಂದು ವಿಚಾರಗೋಷ್ಠಿಯಲ್ಲಿ ಎಲ್ಲರೂ ತಿಳಿದುಕೊಳ್ಳುವಂಥ ಒಂದು ಸಂದರ್ಭವನ್ನು ಇಂದಿನ ಈ ಒಂದು ಕಾರ್ಯಕ್ರಮ ಒದಗಿಸಿಕೊಟ್ಟಿದೆ ಅಂತೇಳಿ ನಾನು ಹೇಳ್ತೇನೆ.